ಹಾಕಿದ್ದಾರೆ. ಇದು ನಮಗೆ ಬಣ್ಣ ಮೂಲಗಳಿಂದ ಬಂದಿರೋ ವಿಷಯ. ಈ ರೀತಿ ಇವರು ಪಟ್ಟಣಗೆರೆಯಲ್ಲಿರುವಂತಹ CA ನಿವೇಶನಗಳನ್ನು ಇದೇ ರೀತಿ ಮಾರಾಟ ಮಾಡಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಟ್ಟಿರೋದು, ಚೌಟ್ರಿಗಳನ್ನು ಕಟ್ಟಲಿಕ್ಕೆ ಬಿಟ್ಟಿರೋದು ಮತ್ತು ಇನ್ನಿತರ ಯೋಜನೆಗಳಿಗೆ CA ನಿವೇಶನಗಳನ್ನೆಲ್ಲ ಇವರಿಬ್ಬರು ಸೇರಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಲ್ಯಾಂಡ್ ಮಾಫಿಯಾ ಜೊತೆಗೆ ಮಾರಾಟ ಮಾಡಿ ನಮ್ಮ ಸ್ನೇಹಿತರು ಕಳೆದ 30 ವರ್ಷದಿಂದ ವಾಸವಾಗಿದ್ದಾರೆ ಅಂತ ಮನೆಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಇವತ್ತು ಲ್ಯಾಂಡ್ ಮಾಫಿಯಾದವರು ಸೇರ್ಕೊಂಡು ಇವರಿಗೆ ಮಿಂಗಲ್ ಆಗಿರೋರು ನಮ್ಮ ಸೊಸೈಟಿಯ ನಿರ್ದೇಶಕ ಮಂಡಳಿಯವರೇ ಮಿಂಗಲ್ ಆಗಿದ್ದಾರೆ. ಇವರೇ ಜನಗಳಿಗೆ ಎತ್ಕಟ್ಟಿ ಇವರು ಲ್ಯಾಂಡ್ ಮಾಫಿಯಾ ಜೊತೆ ಗ್ಲೋ ಇನ್ ಹ್ಯಾಂಡ್ ಆಗಿ ಸುಮಾರು ಸಮಸ್ಯೆಗಳನ್ನು ಸಿಕ್ಕಾಕೊಂಡು ಇವತ್ತು ಮನೆ ಡೆಮಾಲಿಷನ್ ಆರ್ಡರ್ ಬರುವಂಥ ಪೊಸಿಷನ್ ತಂದಿಟ್ಟಿದ್ದಾರೆ. ಇವರು ಆ್ಯಕ್ಚುಲಿ ಸೊಸೈಟಿಯ ಮೆಂಬರ್ಸ್ ಹಿತವನ್ನು ಕಾಯ್ತಾ ಇಲ್ಲ. ಇವರು ತಮ್ಮ ಹಿತವನ್ನು ಕಾಯ್ಕೊಂಡು ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಕೊಂಡು ಈ ಸೊಸೈಟಿ ಅಂದರೆ ರೆಮ್ಕೋ BHEL ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿನ ದುರುಪಯೋಗ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ. ಇದೇ ರೀತಿ ಇವರು 4ನೇ ಹಂತ ಅಂತ ಅಡಿಗಾರ ಕನ್ನಡಿ ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಅಲ್ಲಿ ಇದೇ ಸಮಸ್ಯೆ 30 ವರ್ಷದಿಂದ ಮನೆ ಕಟ್ಟಿರೋರಿಗೆ ಇಲ್ಲೇ ಗತಿ ಇಲ್ಲ. ಇನ್ನು 2006ರಿಂದ ಅದನ್ನು ಲೇಔಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂರಿಗೆ ಏನೂ ಮಾಡಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲ. ಕಂಬ ಹಾಕಿದ್ದಾರೆ, ಒಂದು ಸ್ಯಾನಿಟೇಷನ್ ಮಾಡಿದ್ದಾರೆ, ಅದು ಬಿಟ್ಟರೆ ಏನೂ ಇಲ್ಲ. ಎಲ್ಲ ಕೇಸ್ಗಳಿದ್ದಾರೆ ಲ್ಯಾಂಡ್ಗಳು OS ನಂಬರ್ ಎಲ್ಲ ಕೋರ್ಟ್ಗಳು ಒತ್ತಾಡ್ತಾ ಇದೀವಿ ನಾವು. ಇಲ್ಲಿ ಸುಮ್ಮನೆ ಬೋಗಸ್ ರಿಜಿಸ್ಟ್ರೇಷನ್ ಮಾಡೋದು. ಅಲ್ಲಿ ನೋಡಿದ್ರೆ PTCL ಆಕ್ಟ್ ಪ್ರಕಾರ ರೈತರು ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ನಿವೇಶನ ಇದ್ದಾರೆ, ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಹೋರಾಟ ಮಾಡ್ತಾ ಇದ್ದೀನಿ. ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ನಾನೇ, ಅಶೋಕ್ ಗುಳ್ಳಿ ಅಂತ. 16 ಕೋಟಿ ಲೂಟಿ ಮಾಡಿದ್ದಾರೆ ಇವರು. ಇದರ ಬಗ್ಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನಿಮ್ಮ ಮಾಧ್ಯಮ ಮಿತ್ರರಿಗೆ ಅಂದರೆ ನಾವು ನಮ್ಮ ದುಃಖ ದುಮ್ಮಾನಗಳನ್ನು ನೀವು ಸರಿಪಡಿಸಿ ಸಾಮಾಜಿಕ ನ್ಯಾಯನ ನಮ್ಮ ಮೆಂಬರ್ಸ್ಗೆ ಕೊಡಿಸ್ಬೇಕಂತ ಕೇಳಿದ್ದು ನಾವು ಇಲ್ಲಿ ಬಂದಿದ್ವಿ. ನಮ್ಮ ಬೇಡಿಕೆ ಅಂತ ಹೇಳೋದ್ರಲ್ಲಿ ಇವಾಗ ಇಷ್ಟೆಲ್ಲ ಹಗರಣ ಆಗಿದೆ ಎಲ್ಲ ಹೇಳ್ತಾ ಇದ್ದೀರಾ, ಬೇಗ ಹೇಳ್ತಾ ಇದ್ದೀರಾ. ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಆಗಂಗೆ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಏನಿಲ್ಲ ಸರ್. ಈಗ 29C ಕೆಲವೊಂದೆಲ್ಲ ಎಫೆಕ್ಟ್ ಆಗಿದ್ದಾವೆ. ಆಕ್ಷನ್ ಇವರೆಲ್ಲ ಆಫೀಸರ್ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ನಮ್ಗೆಲ್ಲೂ ನ್ಯಾಯ ಸಿಗ್ತಲ್ಲ. ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕಡೆ ಆಕ್ಷನ್ ಆಗ್ತಾ ಇದೆ. ಸುಮ್ಮನೆ ಅವರು ದುಡ್ಡು ತಗೊಂಡ್ಬಿಟ್ಟು ಅವರು ಸುಮ್ಮನೆ ಇದ್ದಾರೆ. ಇಲ್ಲಿ ಮ್ಯಾನೇಜ್ಮೆಂಟು ಸರಿ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಮತ್ತು ಗೌರ್ಮೆಂಟು ಸರಿ ಇಲ್ಲ. ಇದು ಸರಿಪಡಿಸೋರು ಯಾರು? ಇದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ. ಛತ್ತೀಸ್ಗಢದಲ್ಲಿ 2016ರಲ್ಲಿ ಇನ್ನೂವರೆಗೆ ಏನು ಆಕ್ಷನ್ ಇಲ್ಲ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ, ಇನ್ನೂವರೆಗೂ ಏನು ಆಕ್ಷನ್ ಇಲ್ಲ. ಪ್ರಧಾನಮಂತ್ರಿ ಮೋದಿ ಅವರು ಲೆಟರ್ ಕೊಟ್ಟಿದ್ದೀನಿ, ಅಲ್ಲಿಂದ ನನಗೆ ರಿಪ್ಲೈ ಬಂದಿದೆ, ಏನೂ ಆಕ್ಷನ್ ಇಲ್ಲ. ಡಸ್ಟ್ಬಿನ್ನಲ್ಲಿ ಹೋಗಿ ಬಿಡ್ತಾ ಇದ್ದಾರೆ ನಮ್ಮ ಕಂಪ್ಲೇಂಟ್ಗಳು. ಅದಕ್ಕೆ 4ನೇ ಅಂಗ ಮಾಧ್ಯಮದವರಿರೋದ್ರಿಂದ ನೀವು ಇದನ್ನು ಕಣ್ತರಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಎಲ್ಲ ಪೂರಕ ದಾಖಲೆಗಳು RTI ತಗೊಂಡಿರಲ್ಲ ಸರ್. ಇವರು 13 ನಿವೇಶನ ಮಾಡಿರೋದು. ನಾವು RTI ಪೂರಕ ದಾಖಲೆಗಳನ್ನೆಲ್ಲ ತಗೊಂಡೆ ಲೋಕಾಯುಕ್ತಕ್ಕೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಆಕ್ಷನ್ ಆಗಬೇಕು, ಇವಾಗ ಆಗ್ತಾ ಇದೆ. 16 ಕೋಟಿ ದುಡ್ಡನ್ನ ಒಬ್ಬ ಸಾಧಾರಣ ಕಾರ್ಮಿಕರು ಇಬ್ಬರು ಶಂಕರ್ಸಿ ಬೇಡೇರಿ ಮತ್ತು ವಿಜಯ್ ಕುಮಾರ್ 16 ಕೋಟಿ ಲೂಟಿ ಮಾಡಿ ನಾವೆಲ್ಲ ನಿರ್ಗತಿಕರಾಗಿ ಬಂದು ನಿಮ್ಮಂತ ಕೂತುವಂಥ ಪರಿಸ್ಥಿತಿ ಬಂದಿದೆ ನಮಗೆ. ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಬೇಡೇರಿ ಮತ್ತು ವಿಜಯ್ ಕುಮಾರ್ ಇವ್ರ ಮೇಲೆ ಆಕ್ಷನ್ ಸರ್ಕಾರಕ್ಕೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದೀವಿ. ಚಾರ್ಜಸ್ ಪ್ರೂವ್ ಆಗಿದೆ, ಆದರೂ ಯಾರು ಆಕ್ಷನ್ ತಗೋತಾ ಇಲ್ಲ. ಸರ್ಕಾರನೇ ಈ ಥರ ಮಾಡ್ತಾ ಇದ್ದಾರೆ, ನಾವು ಎಲ್ಲಿ ಹೋಗ್ಬೇಕು ಸರ್? ನೀವೇ ಹೇಳಿದ್ದಕ್ಕೆ ಫೈನಲ್ ಆಗಿ ಏನು ಮಾಡ್ತೀರಾ ಸರ್? ಯಾವತ್ತೇ ಇರುತ್ತೆ ನಮ್ಮ ಹೋರಾಟ ನಿರಂತರ ಮಾಡ್ತಾ ಇದ್ದೀವಿ ಸರ್. ಈಗೆಲ್ಲ ಕೋರ್ಟ್ ಕೇಸ್ ಹಾಕ್ತೀರಾ? ಹೋರಾಟ ನಡೀತಾ ಇದೆ, ನಮ್ಮ ಕೇಸು ನಡೀತಾನೆ ಇದೆ. ಕೋರ್ಟಲ್ಲಿ ಹೋಗ್ಬಿಡ್ತಾರೆ.